ಇಲ್ಲಿರ್ತಕ್ಕಂಥ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಕೇಳೋ ಅಂತದ್ದು, ನೀವೇ ಒಂದು ಕಂಪ್ನಿ ಸಿಇಒನೋ ಅಥವಾ ಸಿಎಫ್ ಅಂತ ಅನ್ಕೊಳ್ಳೋಣ. ವೆನ್ ಯು ಹ್ಯಾವ್ ಟು ಟೇಕ್ ಸೀರಿಯಸ್ ಕಾಲ್, ಈ ತರ ಒಂದು ಇಶ್ಯೂ ಆಗಿದೆ, ಇದನ್ನ ನಾವು ರೆಂಟಲ್ ಮಾಡಲ್ ಹೋದ್ರೆ ಏನು ಅಥವಾ ಇದನ್ನ ನಾವು ಪರ್ಚೇಸೇ ಮಾಡಿದ್ರೆ ಏನು, ನಮ್ಮ ಕಂಪ್ನಿಗೆ ಇದರ ಆಗ್ತಕ್ಕಂಥ ಅನುಕೂಲಗಳೇನು ಅನಾನುಕೂಲಗಳೇನು, ಫೈನಾನ್ಷಿಯಲಿ ನಮ್ಮ ಮೇಲೆ ಆಗುವಂತ ಬರ್ಡನ್ಸ್ ಏನು, ಅಥವಾ ಇದು ಅಸೆಟ್ ಗ್ರೋತ್ ಆಗತ್ತಾ ಅಥವಾ ಇದು ಲಯಬಿಲಿಟಿ ಆಗತ್ತಾ, ಇದನ್ನ ನೀವು ಆಲೋಚನೆ ಮಾಡ್ತೀರಾ ಇಲ್ವಾ ಒಬ್ಬ ಕಂಪ್ನಿ ಸಿಇಒ ಅಥವಾ ಸಿಎಫ್ ಆಗಿ? ಅದೇ ತರ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು ನೀವೇನ್ ಯೋಚನೆ ಮಾಡಿದ್ರಿ ಸರ್ ಇದ್ರ ಬಗ್ಗೆ? 150 ಕೋಟಿಗೆ 46 ಮಿಷಿನ್ ನೀವು ಖರೀದಿ ಮಾಡೋದಕ್ಕೆ ಅವಕಾಶನೇ ಇದೆ. ಅದರ ಜೊತೆ ಒಪೆಕ್ಸ್ ಮಾಡ್ಲು ಕೆಪೆಕ್ಸ್ ಮಾಡ್ಲೋದು ನಾನು ನಿಮ್ ಮುಂದೆ ಇಟ್ಟಿದ್ದೀನಿ. ಇದೆಲ್ಲ ಮುಂದಿಟ್ಟು ಒಂದು 4 ಕೋಟಿ ರೂಪಾಯಿ ಅಂತ ಅನ್ಕೊಳ್ಳಿ ಸರ್, ಆಯ್ತು ಮಿಷಿನ್ರಿ, ಒನ್ ಆಫ್ ದ ಟಾಪೆಸ್ಟ್ ಸ್ಪೆಸಿಫಿಕೇಶನ್ ಇರುವಂತ ಮಿಷಿನ್ರಿ ನಮ್ಗೆ ಸಿಗುತ್ತೆ. ಅದ್ರ ಬದಲಾಗಿ ನೀವೇನ್ ಮಾಡ್ತಾ ಇದ್ದೀರಾ, 7 ವರ್ಷಕ್ಕೆ ರೆಂಟಲ್ ಕಾಂಟ್ರಾಕ್ಟ್ ಕೊಟ್ಟು ಆ ಮಿಷಿನ್ರಿ ಕಾಸ್ಟ್ 3 ಕೋಟಿನೋ 4 ಕೋಟಿಗೋ ನಮ್ಗೆ ಸಿಗುವಂತದಕ್ಕೆ ಸರ್ಕಾರಕ್ಕೆ ಸಿಗುವಂತ ಕಾಸ್ಟ್ ನ 13 ಕೋಟಿ 33 ಲಕ್ಷಕ್ಕೆ ಹೋಗಿ ತಲುಪಿಸ್ತಾ ಇದೀರಲ್ಲ ಸರ್ ಇದ್ರ ಹಿಂದಿನ ಉದ್ದೇಶ ಏನು ನನಗೆ ಅರ್ಥ ಆಗ್ಲಿಲ್ಲ. ನಮಗೆ ಮೆಥಮೆಟಿಕ್ಸ್ ಅರ್ಥ ಆಗ್ತಾ ಇಲ್ಲ ಇಲ್ಲಿ, ಯಾಕಂದ್ರೆ ನಮ್ ಕಣ್ ಮುಂದೆ ವೆರಿ ಕ್ಲಿಯರ್ ನನಗೆ ಹೇಳ್ದಂಗೆ 3 ಕೋಟಿಗೋ 4 ಕೋಟಿಗೋ ಮಿಷಿನ್ರಿ ಸಿಗುತ್ತೆ ಅಂದ್ಮೇಲೆ ಮತ್ತೆ ಯಾಕೆ 13.25 ಕೋಟಿ ರೂಪಾಯಿ ಖರ್ಚು ಮಾಡಬೇಕು, ಯಾತಕ್ಕೋಸ್ಕರ ಕಾಂಟ್ರಾಕ್ಟ್ ಕೊಡಬೇಕು?